ಕೊನೆಗೆ ದ್ರೋಣರು ಬ್ರಹ್ಮಾಸ್ತ್ರವನ್ನು ಹೂಡುತ್ತಿದ್ದಾಗ ಸೈನ್ಯದಲ್ಲಿ ಹಾಹಾಕಾರವೆದ್ದಿತು. ಪಂಚಭೂತಗಳೆಲ್ಲ ಗಡಗಡನೆ ನಡುಗಿದವು. ಆಶ್ಚರ್ಯವೆಂಬಂತೆ ಅರ್ಜುನನು ಬ್ರಹ್ಮಾಸ್ತ್ರದಿಂದ ಅದನ್ನು ಅಡಗಿಸಿಬಿಟ್ಟನು. ದ್ರೋಣರು ಆಗ ಅರ್ಜುನನನ್ನು ಬಿಟ್ಟು ಪಾಂಚಾಲ ಸೇನೆಯನ್ನು ಎದುರಿಸಲು ಹೊರಟು ಹೋದರು. ದೃಷ್ಟದ್ಯುಮ್ನನು ದುಶ್ಯಾಸನನನ್ನು ಸೋಲಿಸಿದನು. ದುರ್ಯೋಧನನು ಸಾತ್ಯಕಿಯನ್ನು ಎದುರಿಸಿದನು. ಇಬ್ಬರ ಬಾಣಗಳು ವಾಗ್ಬಾಣಗಳು ಒಂದರಿಂದ ಇನ್ನೊಂದರೊಡನೆ ಸ್ಪರ್ಧಿಸುವಂತಿದ್ದವು. ಒಮ್ಮೆ ಗೆಳೆಯರಾಗಿದ್ದ ಅವರು ನಗುನಗುತ್ತಲೇ ಯುದ್ಧ ಮಾಡುತ್ತಿದ್ದರು. ಹಳೆಯ ಸ್ನೇಹಿತನೊಡನೆ ಯುದ್ಧ ಮಾಡಬೇಕಾಯಿತಲ್ಲ ಎಂಬ ಸಂಕಟದಿಂದ ದುರ್ಯೋಧನನು, ನಾನು ಇದೇನು ಮಾಡುತ್ತಿದ್ದೇನೆ ಸಾತ್ಯಕಿ? ನನಗೂ ನನ್ನ ಕ್ರೋಧಕ್ಕೂ ದುರಹಂಕಾರಕ್ಕೂ ರಾಜ್ಯದಾಸೆಗೂ ಧಿಕ್ಕಾರವಿರಲಿ. ನಿನ್ನೊಡನೆ ಯುದ್ಧ ಮಾಡಲು ತೊಡಗಿಸಿದ ನನ್ನ ಕ್ಷತ್ರಿಯ ಜನ್ಮವನ್ನು ಸುಡಬೇಕು. ಒಂದು ಕಾಲದಲ್ಲಿ ನಾವು ಜೀವದ ಗೆಳೆಯರಾಗಿದ್ದೆವಲ್ಲವೇ? ನನ್ನ ದುರಾಸೆ ಒಂದಿಲ್ಲದಿದ್ದರೆ ನಮಗೆ ಈ ಗತಿ ಬರುತ್ತಿರಲಿಲ್ಲವೇನೋ ಎಂದು ಕಣ್ಣೀರೊರೆಸಿಕೊಳ್ಳುತ್ತಲೇ ಯುದ್ಧ ಮಾಡಿದನು. ಯುದ್ಧ ಮಾಡುತ್ತಲೇ ನಕ್ಕು ಸಾತ್ಯಕಿಯು, ಪ್ರಿಯ ಗೆಳೆಯ ದುರ್ಯೋಧನ, ಇದು ನಾವು ಕುಳಿತು ಮಾತನಾಡುತ್ತಿದ್ದ ಸಭೆಯಲ್ಲ, ಗುರುವಿನ ಮನೆಯೂ ಅಲ್ಲ, ನಾವೀಗ ಎಗ್ಗಿಲ್ಲದ ಗೆಳೆಯರೂ ಅಲ್ಲ ಎನ್ನಲು ದುರ್ಯೋಧನನು, ಎಷ್ಟು ಬೇಗ ಕಾಲ ಕಳೆದು ಹೋಯಿತು. ನಾವು ಆಡಿ ಆನಂದಿಸುತ್ತಿದ್ದ ಆ ಆಟಗಳೆಲ್ಲಿ? ಅಂತಹ ನಾವು ಇಂದು ದ್ವಂದ್ವಯುದ್ಧ ಮಾಡುತ್ತಿದ್ದೇವೆಯಲ್ಲ. ಅಯ್ಯೋ ವಿಧಿಯೇ! ರಾಧೆಯನ್ನು ಹೇಳುವಂತೆ ವಿಧಿಯೇ ಬಲವಾದ ದೊಡ್ಡ ಶತ್ರು ನಮಗೆ. ವಿಧಿ ನಿಯಾಮಕದ ಮುಂದೆ ನಾವೇನು ತಾನೇ ಮಾಡಲಾದೀತು ಎಂದನು. ಸಾತ್ಯಕಿಯು, ಕ್ಷತ್ರಿಯರಿಗೆ ವಿಧಿಸಿರುವ ನಿಯಮವಿದು. ಗೆಳೆಯರಾದರೂ ಬಂಧುಗಳಾದರೂ ಲೆಕ್ಕಿಸದೆ ಹೋರಾಡುವುದು. ಗುರುವನ್ನೇ ಆದರೂ ಶಿಷ್ಯ ಲೆಕ್ಕಿಸದೆ ಗುರುವನ್ನು ಯುದ್ಧದಲ್ಲಿ ಕೊಲ್ಲಲೇಬೇಕು. ನಿನ್ನ ಹೃದಯದಲ್ಲಿ ನಿಜವಾಗಿಯೂ ಪ್ರೀತಿ ಇರುವುದಾದರೆ ದುರ್ಯೋಧನ, ನನ್ನನ್ನು ಆದಷ್ಟು ಬೇಗ ಕೊಂದುಬಿಡು. ಗೆಳೆಯನೊಡನೆ ಯುದ್ಧ ಮಾಡುವ ಈ ಸಂಕಟವನ್ನು ನಾನು ಅನುಭವಿಸಲಾರೆ. ನಿನ್ನ ಕೈಯಿಂದ ಸತ್ತು ಸ್ವರ್ಗ ಸೇರಿದನೆಂಬ ಸಂತೋಷವಾದರೂ ನನಗಿರಲಿ ಎಂದನು. ಅನಂತರ ಅವರು ಮನಸ್ಸಿಟ್ಟು ಯುದ್ಧ ಮಾಡಿದರು. ಸಾತ್ಯಕಿಯು ದುರ್ಯೋಧನನನ್ನು ಸೋಲಿಸಿದ ನಂತರ ದೂರ ಹೊರಟು ಹೋದನು. ಅವನಿಗೆ ಭಾವನಾತ್ಮಕವಾಗಿ ತುಂಬ ನೋವಾಗಿದ್ದಿತು. ಅವನಿಗೆ ದುರಹಂಕಾರದ ದುರ್ಯೋಧನನ ಅಭ್ಯಾಸವಿದ್ದಿತು. ಸಾತ್ಯಕಿಯು ಕುರು ಸಾರ್ವಭೌಮನ ಕಣ್ಣಿನಲ್ಲಿ ನೀರನ್ನು ನೋಡಲಾರದವನಾದ. ಸಾತ್ಯಕಿಯು, ಇದೆಂತಹ ದಿವ್ಯ ಘಳಿಗೆ, ಇದನ್ನು ಯಾರ ಹತ್ತಿರನೂ ಹೇಳಿಕೊಳ್ಳತಕ್ಕದ್ದಲ್ಲ ಎಂದು ಮನಸ್ಸಿನಲ್ಲಿ ಕೊರಗಿ ದುರ್ಯೋಧನನನ್ನು ಇನ್ನೊಮ್ಮೆ ಎದುರಿಸಲಾರದವನಂತೆ ರಣರಂಗದ ಇನ್ನೊಂದು ಕಡೆಗೆ ಹೊರಟು ಹೋದನು. ಮತ್ತೊಮ್ಮೆ ಯುದ್ಧವು ಸಂಕುಲವಾಯಿತು. ಪಾಂಡವ ಸೈನ್ಯವು ದ್ರೋಣರ ಕೈಯಲ್ಲಿ ಸಿಕ್ಕು ಅಸಹಾಯಕವಾಯಿತು. ಅವನ ಬ್ರಹ್ಮಾಸ್ತ್ರ ಪ್ರಯೋಗದಿಂದ ಕ್ಷಣ ಮಾತ್ರದಲ್ಲಿ 20,000 ಸೈನಿಕರು ನಿರ್ನಾಮವಾದರು. ಚಂಡಮಾರುತದಲ್ಲಿ ಎದ್ದ ಸಮುದ್ರದ ಅಲೆಗಳಂತೆ ಸೈನ್ಯವು ಅತ್ತಿಂದಿತ್ತ ತೊನೆಯುತ್ತಿದ್ದುದು. ದ್ರೋಣರ ತೇಜಸ್ಸನ್ನು ತಡೆಯಲಾರದೆ ಎಲ್ಲರೂ ಉಳಿವಿಗಾಗಿ ಅರ್ಜುನನನ್ನು ಮೊರೆಯಿಟ್ಟರು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.